ಆತ್ಮೀಯ ವಿದ್ಯಾರ್ಥಿಗಳೇ, ಆಧುನಿಕ ಯುರೋಪಿನ ಇತಿಹಾಸದ 3ನೇ ಘಟಕದ ಕುರಿತು ಇಂದು ಚರ್ಚೆಯನ್ನು ಮಾಡೋಣ. 3ನೇ ಘಟಕದಲ್ಲಿ ನಾವು ಮತ್ತೆ 3 ಅಧ್ಯಾಯಗಳನ್ನು ಅಧ್ಯಯನ ಮಾಡುವಂತಹದ್ದು. ಅದರಲ್ಲಿ ಮೊದಲನೇ ಅಧ್ಯಾಯ ಯೂನಿಫಿಕೇಷನ್ ಆಫ್ ಇಟಲಿ, ಇಟಲಿಯ ಏಕೀಕರಣ. 2ನೇ ಅಧ್ಯಾಯ ಯೂನಿಫಿಕೇಷನ್ ಆಫ್ ಜರ್ಮನಿ, ಜರ್ಮನಿಯ ಏಕೀಕರಣ. 3ನೇ ಅಧ್ಯಾಯ ಜರ್ಮನ್ ಎಂಪೈರ್ 1871 to 1914, ಬಿಸ್ಮಾರ್ಕ್, ಕೈಸರ್ ವಿಲಿಯಂ II ಎಂಬುದಾಗಿ. ಈ ಅಧ್ಯಾಯದಲ್ಲಿ ನಾವು 2 ದೇಶಗಳಿಗೆ ಸಂಬಂಧಿಸಿದಂತಹ ಇತಿಹಾಸವನ್ನು ಅಧ್ಯಯನ ಮಾಡ್ತೇವೆ. ಒಂದು ಇಟಲಿ, ಮತ್ತೊಂದು ಜರ್ಮನಿ. ನೀವು ಹಿಂದೆ PUCಯಲ್ಲಿದ್ದಾಗ ಈ ಅಧ್ಯಾಯಗಳನ್ನು ಅಧ್ಯಯನ ಮಾಡಿದ್ದೀರಿ. ಈ 2 ರಾಷ್ಟ್ರಗಳು ಜಾಗತಿಕ ಮಟ್ಟದಲ್ಲಿ ಎಷ್ಟು ಪ್ರಭಾವಶಾಲಿಯಾಗಿದ್ದವು ಎಂಬುದನ್ನು ತಿಳಿದುಕೊಳ್ಳಬೇಕಾದ್ರೆ ಈ ಅಧ್ಯಾಯಗಳನ್ನು ನಾವು ಅಧ್ಯಯನ ಮಾಡುವಂಥದ್ದು. ಮೊದಲನೆಯದ್ದು ಇಟಲಿ, ಇಟಲಿಯ ಏಕೀಕರಣ. ಏಕೀಕರಣ ಅಂದರೆ ಏಕೀಕರಣ ಅಂತ ಹೇಳಿದ್ರೆ ಹರಿದು ಹಂಚು ಹೋಗಿರುವಂತಹ ಅಥವಾ ಒಡೆದು ಹೋಗಿರುವಂತಹ ರಾಷ್ಟ್ರವನ್ನು ಏಕಗೊಳಿಸುವುದು. ಕನ್ನಡಿಗರಾದಂತಹ ನಮಗೆಲ್ಲರಿಗೂ ನೆನಪಿರಬಹುದು, 1ನೇ ನವೆಂಬರ್ನನ್ನು ನಾವು ಕನ್ನಡ ರಾಜ್ಯೋತ್ಸವ, ಕರ್ನಾಟಕ ರಾಜ್ಯೋತ್ಸವ ಅಂತೇಳಿ ಆಚರಣೆ ಮಾಡ್ತೇವೆ. ಏಕೆ ಆಚರಣೆ ಮಾಡ್ತೇವೆ ಅಂದರೆ ಅದು ನಮ್ಮ ಕರ್ನಾಟಕ ಏಕೀಕರಣಗೊಂಡಿರುವಂತಹ ದಿನ ಅಂತೇಳಿ. ಇದರ ಅರ್ಥ ಕರ್ನಾಟಕ ಒಡೆದು ಹೋಗಿತ್ತು. ಹೇಗೆ ಒಡೆದು ಹೋಗಿತ್ತು? ಬಾಂಬೆ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಮದ್ರಾಸ್ ಕರ್ನಾಟಕ, ಮೈಸೂರು ಕರ್ನಾಟಕ, ಈ ರೀತಿಯಲ್ಲಿ ಒಡೆದು ಹೋಗಿರುವಂಥದ್ದು. ಕೆಲವು ಮಹಾರಾಷ್ಟ್ರದಲ್ಲಿ, ಕೆಲವು ಭಾಗಗಳು, ಕೆಲವು ಆಂಧ್ರದಲ್ಲಿ, ಕೆಲವು ತಮಿಳುನಾಡಿನಲ್ಲಿ, ಹೀಗೆ. ಮತ್ತು ಕರ್ನಾಟಕ, ಕನ್ನಡ ನಾಡು ಅಂತ ಹೇಳಿದ್ರೆ ಎಲ್ಲಿ ಸೀಮಿತವಾಗಿ ಉಳಿದಿತ್ತು ಅಂತ ಹೇಳಿದ್ರೆ ಅದು ಮೈಸೂರು ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿ ಉಳಿದಿತ್ತೇನೋ ಆ ರೀತಿ ಇತ್ತು. ಇದನ್ನು ಒಂದುಗೊಳಿಸಲಿಕ್ಕೆ ಚಳುವಳಿ ನಡೆದು ಆ ಚಳುವಳಿಯ ಮೂಲಕ ಕರ್ನಾಟಕವನ್ನು ಏಕೀಕರಣಗೊಳಿಸಿದರು ಅಂತದ್ದು. ಅದೇ ರೀತಿಯಲ್ಲಿಯೇ ಇಟಲಿಯೂ ಸಹ ಒಡೆದು ಹೋಗಿರುವಂಥದ್ದು, ಜರ್ಮನಿಯೂ ಸಹ ಒಡೆದು ಹೋಗಿರುವಂಥದ್ದು. ಒಡೆದು ಹೋಗಿರುವಂಥ ಇಟಲಿ, ಒಡೆದು ಹೋಗಿರುವಂಥ ಜರ್ಮನಿಯನ್ನು ಒಂದುಗೊಳಿಸಲಿಕ್ಕೆ ಜನರಲ್ಲಿ ಐಕ್ಯತಾ, ಏಕತೆಯ ಮನೋಭಾವನೆಯನ್ನು ಮೂಡಿಸಿರುವಂಥದ್ದು. ಒಂದು ಭಾಷೆ, ಒಂದು ಪ್ರದೇಶ, ಒಂದು ನೆಲೆ, ಒಂದು ಸಂಸ್ಕೃತಿ, ನಾವೆಲ್ಲ ಒಂದು ಎಂಬುವ ಮನೋಭಾವನೆ ಬೆಳೆದು ಜನರೆಲ್ಲರೂ ಒಂದಾಗಿ ಏಕೀಕರಣಕ್ಕಾಗಿ ಹೋರಾಟವನ್ನು ಮಾಡಿರುವಂಥದ್ದು. ಹೇಗೆ ನಾವು ಕನ್ನಡಿಗರು ಕರ್ನಾಟಕದ ಏಕೀಕರಣ ಅಂತೇಳಿ ಅಧ್ಯಯನ ಮಾಡ್ತೇವೆ, ಆ ರೀತಿಯಲ್ಲಿ ಯುರೋಪಿನ ಇತಿಹಾಸದಲ್ಲಿ ಇಟಲಿಯ ಏಕೀಕರಣವನ್ನು ನಾವು ಅಧ್ಯಯನ ಮಾಡುವಂಥದ್ದು. ಹಾಗಾದರೆ ಇಟಲಿಯ ಇತಿಹಾಸವನ್ನು ನಾವು ನೋಡಿದರೆ, ಇಟಲಿ ಪ್ರಾಚೀನ ಕಾಲದಿಂದಲೂ ಸಹ ಬಹಳ ಮಹತ್ವದ ಸ್ಥಾನವನ್ನು ಪಡೆದುಕೊಂಡಿರುವಂಥ ರಾಷ್ಟ್ರ. ನೀವು ಹಿಂದೆ ಕೇಳಿರಬಹುದು, ಹೋಲಿ ರೋಮನ್ ಎಂಪೈರ್, ಪವಿತ್ರ ರೋಮನ್ ಸಾಮ್ರಾಜ್ಯ, ಜೂಲಿಯಸ್ ಸೀಸರ್, ಇವೆಲ್ಲ ಹೆಸರು ಕೇಳಿರಬಹುದು. ಪವಿತ್ರ ರೋಮನ್ ಸಾಮ್ರಾಜ್ಯವಾಗಿ ಬಹಳ ಪ್ರಮುಖವಾದಂಥ ಸ್ಥಾನವನ್ನು ಪಡೆದುಕೊಂಡಿರುವಂತಹ ಇಟಲಿ, ನಂತರ ಕೆಲವು ಬದಲಾವಣೆಗಳಿಗೆ ನೆಲೆಯಾಗಿರುವಂತಹದ್ದು ಇಟಲಿ. ನೀವು PUCಯಲ್ಲಿ ಅಧ್ಯಯನ ಮಾಡಿರಬಹುದು, ಪುನರುಜ್ಜೀವನ ಅಂಥೇಳಿ. ಪುನರುಜ್ಜೀವನದ ತಾಯ್ನಾಡು ಯಾವುದು ಅಂತ ಹೇಳಿದ್ರೆ ಇಟಲಿಯೇ ಆಗಿತ್ತು. ಹಾಗಾಗಿ ಇಟಲಿ ತನ್ನದೇ ಆದಂತಹ ಗತವೈಭವವನ್ನು ಹೊಂದಿರುವಂಥ ರಾಷ್ಟ್ರ. ಆದರೆ 1870ಕ್ಕಿಂತ ಮೊದಲ ಅದರ ಸ್ಥಿತಿಯನ್ನು ನಾವು ನೋಡಿದಾಗ, ಅಂದರೆ 19ನೇ ಶತಮಾನದಲ್ಲಿ ಇಟಲಿಯ ಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ, ಇಟಲಿ ಒಡೆದು ಹಂಚಿ ಹೋಗಿ ಪರಕೀಯರ ಆಳ್ವಿಕೆಗೆ ಒಳಪಟ್ಟಿರುವಂತಹ ರಾಷ್ಟ್ರ. ಹೀಗೆ ಒಡೆಯಲಿಕ್ಕೆ ಕಾರಣವೇನು ಅಂತ ಹೇಳಿದ್ರೆ ಮತ್ತೆ ನಾವು ಹಿಂದಿನ ಅಧ್ಯಾಯಕ್ಕೆ ಹೋಗಬೇಕಾಗ್ತದೆ. ನೆಪೋಲಿಯನ್ ಬೋನಾಪಾರ್ಟ್ ಇಟಲಿಯ ದಂಡಯಾತ್ರೆಯನ್ನು ಕೈಗೊಂಡ, ಇಟಲಿಯ ನೆಲೆಗಳನ್ನು ವಶಪಡಿಸಿಕೊಂಡಿದ್ದ. ನೆಪೋಲಿಯನ್ ಬೋನಾಪಾರ್ಟನ ಪತನದ ನಂತರ ವಿಯೆನ್ನಾ ಸಮ್ಮೇಳನವೇನು ಮಾಡಿತ್ತು? ವಿಯೆನ್ನಾ ಸಮ್ಮೇಳನ ಇಟಲಿಯ ಜನರ ಆಶೋತ್ತರಗಳನ್ನು ಕಡೆಗಣಿಸಿ
ಇಟಲಿಯನ್ನು ಏಕಗೊಳಿಸುವ ಬದಲಾಗಿ ಇಟಲಿಯನ್ನು ವಿದೇಶಿಯರ ಆಳ್ವಿಕೆಗೆ ಒಳಪಡಿಸಿತು, ಪರಕೀಯರ ಆಳ್ವಿಕೆಗೆ ಒಳಪಡಿಸಿತು. ಹಾಗಾಗಿ ಇಟಲಿಯ ಏಕೀಕರಣದ ಚಳುವಳಿ ಎಲ್ಲಿಂದ ಆರಂಭಗೊಂಡಿತು ಅಂತ ಹೇಳಿದ್ರೆ ಅದು 1815ರಿಂದಲೇ ಆರಂಭಗೊಂಡಿರುವಂಥದ್ದು. 1815ರಲ್ಲಿಯೇ ವಿಯೆನ್ನಾ ಸಮ್ಮೇಳನ ನಡೆದಿರುವಂಥದ್ದು. ವಿಯೆನ್ನಾ ಸಮ್ಮೇಳನ ನಡೆಯುವಾಗ ಒಂದು ಆಸೆ ಇಟಲಿಯ ಜನರಲ್ಲಿತ್ತು, ನಮ್ಮ ರಾಷ್ಟ್ರ ಈಗೇನಾಗ್ತದೆ ಒಂದಾಗ್ತದೆ ಅಂತೇಳಿ. ಆದರೆ ಅದು ಒಂದಾಗಲಿಲ್ಲ, ಒಡೆದು ಹೋಗಿರುವಂಥ ಇಟಲಿ ಮತ್ತಷ್ಟು ಅದನ್ನು ಒಡೆದಿರುವಂಥದ್ದು, ಪರಕೀಯರ ಆಳ್ವಿಕೆಗೆ ಅದನ್ನು ಒಳಪಡಿಸಿರುವಂಥದ್ದು. ಹಾಗಿದ್ದಾಗ ಇಟಲಿಯನ್ನು ಏಕೀಕರಣಗೊಳಿಸಲಿಕ್ಕೆ ಚಳುವಳಿ ಆರಂಭಗೊಂಡಿರುವಂಥದ್ದೇ, ಅದೇ ನಾವು ಇಟಲಿ ಏಕೀಕರಣದ ಚಳುವಳಿ ಅಂತೇಳಿ ಅಧ್ಯಯನ ಮಾಡುವಂಥದ್ದು. ಇದರಲ್ಲಿ ನಾವು ವಿವಿಧ ಹಂತಗಳನ್ನು ಕಾಣುತ್ತೇವೆ ಮತ್ತು ಈ ಅವಧಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವಂತಹ ಇಟಲಿ ಏಕೀಕರಣದ ನಾಯಕರನ್ನು ನಾವು ಕಾಣ್ತೇವೆ. ಅದರಲ್ಲಿ ಜೋಸೆಫ್ ಮ್ಯಾಜಿನಿ ಇದ್ದಾನೆ, ಎರಡನೇ ವಿಕ್ಟರ್ ಇಮ್ಯಾನ್ಯುವಲ್ ಇದ್ದಾನೆ, ಕೌಂಟ್ ಡಿ ಕವೂರ್ ಇದ್ದಾನೆ, ನಂತರ ನಾಲ್ಕನೆಯವನು ಗ್ಯಾರಿಬಾಲ್ಡಿ ಇದ್ದಾನೆ. ಮ್ಯಾಜಿನಿಯನ್ನು ಇಟಲಿ ಏಕೀಕರಣದ ಲೇಖಣಿ ಅಂತ ಹೇಳಿ ಕರೆದ್ರು. ಲೇಖಣಿ ಅಂದರೆ ಪೆನ್ ಆಫ್ ಇಟಾಲಿಯನ್ ಯೂನಿಫಿಕೇಶನ್ ಅಂತೇಳಿ. ಎರಡನೇ ವಿಕ್ಟರ್ ಇಮ್ಯಾನ್ಯುವಲ್ ಅಂತೂ ಆತ ಸಾರ್ಡಿನಿಯಾದ ದೊರೆಯಾಗಿದ್ದ. ಸಾರ್ಡಿನಿಯಾದ ನೇತೃತ್ವದಲ್ಲಿ ಇಟಲಿಯನ್ನು ಏಕೀಕರಣಗೊಳಿಸಬೇಕು. ಸಾರ್ಡಿನಿಯಾ ಒಂದು ರಾಜ್ಯ, ಇಟಲಿಯ ಒಂದು ರಾಜ್ಯ, ಇಟಲಿಯ ಒಂದು ಭಾಗ. ಸಾರ್ಡಿನಿಯಾದ ನೇತೃತ್ವದಲ್ಲಿ ಇಟಲಿ ಏನಾಗಬೇಕು, ಒಂದಾಗಬೇಕು ಎಂಬುದು ಬಯಕೆ ವಿಕ್ಟರ್ ಎರಡನೇ ಇಮ್ಯಾನ್ಯುವಲ್ನ ಬಯಕೆಯಾಗಿರುವಂಥದ್ದು. ಕೌಂಟ್ ಡಿ ಕವೂರ್ನನ್ನು ಇಟಲಿಯ ಏಕೀಕರಣದ ಮಿದುಳು ಅಂತೇಳಿ ಕರೀತಾರೆ. ನಂತರ ಗ್ಯಾರಿಬಾಲ್ಡಿಯನ್ನು ಇಟಲಿ ಏಕೀಕರಣದ ಖಡ್ಗ ಅಂತೇಳಿ ಕರೀತಾರೆ. ಹೀಗೆ ಇವರೆಲ್ಲರ ಪ್ರಯತ್ನದಿಂದ, ಇವರೆಲ್ಲರ ನೀತಿಗಳಿಂದ, ಇವರ ಯೋಜನೆಗಳಿಂದ ಇಟಲಿ ಏನಾಯಿತು, 1870ರಲ್ಲಿ ಒಂದಾಗಿರುವಂತಹದ್ದು, ಏಕೀಕರಣಗೊಂಡಿರುವಂತಹದ್ದು. ಇದನ್ನು ನಾವು ವಿವರವಾಗಿ ಇಲ್ಲಿ ಅಧ್ಯಯನವನ್ನು ಮಾಡುವಂಥದ್ದು. ಅದೇ ರೀತಿಯಲ್ಲಿ ಜರ್ಮನಿಯ ಏಕೀಕರಣ, ಎರಡನೇ ಅಧ್ಯಾಯ ಜರ್ಮನಿಯ ಏಕೀಕರಣ. ಹೇಗೆ ವಿಯೆನ್ನಾ ಸಮ್ಮೇಳನ ಇಟಲಿಯ ಜನರ ಆಶೋತ್ತರಗಳನ್ನು ಬದಿಗೊತ್ತಿ ಇಟಲಿಯನ್ನು ಒಡೆಯಿತು, ಅದೇ ರೀತಿಯಲ್ಲಿ ಜರ್ಮನಿಯ ಜನರ ಆಶೋತ್ತರಗಳನ್ನು ಸಹ ಬದಿಗೊತ್ತಿ ವಿಯೆನ್ನಾ ಸಮ್ಮೇಳನ ಜರ್ಮನಿಯನ್ನು ಒಡೆದಿರುವಂಥದ್ದು. ಇಲ್ಲಿಯೂ ನಾವು ಏನು ಕಾಣ್ತೇವೆ, ನೆಪೋಲಿಯನ್ ಮೊನಪಾರ್ಟ್ ಜರ್ಮನಿಯ ಮೇಲೆ ದಾಳಿ ಮಾಡಿರುವಂಥದ್ದು, ಜರ್ಮನಿಯ ರೈನ್ ನೆಲೆಯನ್ನು ವಶಪಡಿಸಿಕೊಂಡು ಜರ್ಮನಿಯಲ್ಲಿ ರೈನ್ ಒಕ್ಕೂಟ, ರೈನ್ ಎಂಬುದು ಒಂದು ನದಿಯ ಹೆಸರು, ಆ ನೆಲೆ ಏನಿದೆ ಅದನ್ನು ವಶಪಡಿಸಿಕೊಂಡ, ಜರ್ಮನಿಯಲ್ಲಿ ರೈನ್ ಒಕ್ಕೂಟ, ಆ ನದಿಯ ದಡದಲ್ಲಿರುವಂಥ ಎಲ್ಲ ರಾಜ್ಯಗಳನ್ನು ಒಂದುಗೂಡಿಸಿ ರೈನ್ ಒಕ್ಕೂಟವನ್ನು ಸ್ಥಾಪಿಸಿದ ಯಾರು, ಒಂದನೆಯ ನೆಪೋಲಿಯನ್. ಒಂದನೆಯ ನೆಪೋಲಿಯನ್ನ ಆ ಕಾರ್ಯದಿಂದ ಜನರಲ್ಲಿ ಐಕ್ಯತೆ, ಒಂದುಗೂಡುವಿಕೆಯ ಮನೋಭಾವನೆ ಬೆಳೆದಿರುವಂಥದ್ದು. ನಂತರ ವಿಯೆನ್ನಾ ಸಮ್ಮೇಳನ ಜರ್ಮನಿಯನ್ನು ಒಂದುಗೊಳಿಸದೆ ಅದನ್ನು ಪರಕೀಯರ ಆಳ್ವಿಕೆಗೆ ಒಳಪಡಿಸಿದಾಗ ಜರ್ಮನಿಯ ಒಂದು ರಾಜ್ಯವಾಗಿರುವಂತಹ ಪರ್ಷಿಯಾದ ನೇತೃತ್ವದಲ್ಲಿ ಜರ್ಮನಿಯ ಏಕೀಕರಣದ ಚಳುವಳಿ ನಡೆದಿರುವಂಥದ್ದು. ಜರ್ಮನಿ ಏಕೀಕರಣದ ಚಳುವಳಿಯಲ್ಲಿ ಬಹುಮುಖ್ಯವಾದಂತಹ ಪಾತ್ರವನ್ನು ವಹಿಸಿದವನು ಒಬ್ಬನೇ ವ್ಯಕ್ತಿ. ಆತ ಯಾರಂದ್ರೆ ಅಟ್ಟೋ ಆನ್ ಬಿಸ್ಮಾರ್ಕ್. ಬಿಸ್ಮಾರ್ಕನ ನೀತಿ ಯಾವುದಂದ್ರೆ ರಕ್ತ ಮತ್ತು ಕಬ್ಬಿಣದ ನೀತಿ, ಬ್ಲಡ್ ಆ್ಯಂಡ್ ಐರನ್ ಪಾಲಿಸಿ ಆಫ್ ಅ ಬಿಸ್ಮಾರ್ಕ್. ರಕ್ತ ಮತ್ತು ಕಬ್ಬಿಣದ ನೀತಿ ಅಂತ ಹೇಳಿದ್ರೆ ಅರ್ಥ ಇದು ಯುದ್ಧದ ನೀತಿಯಾಗಿದೆ. ಹಾಗಾಗಿ ಈ ನೀತಿಯ ಮೂಲಕ ಈತ 3 ಯುದ್ಧಗಳನ್ನು ಕೈಗೊಂಡ. ಒಂದು ಡೆನ್ಮಾರ್ಕ್ದೊಂದಿಗೆ ಯುದ್ಧ, ಎರಡನೇದ್ದು ಈ ಆಸ್ಟ್ರಿಯಾದೊಂದಿಗೆ ಯುದ್ಧ, ಮೂರನೆಯದ್ದು ಫ್ರಾನ್ಸಿನೊಂದಿಗೆ ಯುದ್ಧ. ಹಿಂದೆ ನಾವು 3ನೇ ನೆಪೋಲಿಯನ್ ಅಂತೇಳಿ ಅಧ್ಯಯನ ಮಾಡಿದ್ದೇವೆ. ಆ 3ನೇ ನೆಪೋಲಿಯನ್ದೊಂದಿಗೆ ನಡೆದಿರುವಂತಹ ಫ್ರಾಂಕೋ ಪರ್ಷಿಯನ್ ಯುದ್ಧವೇನಿದೆ, ಬಿಸ್ಮಾರ್ಕ್ ಮತ್ತು 3ನೇ ನೆಪೋಲಿಯನ್ನ ನಡುವೆ ನಡೆದಂಥ ಯುದ್ಧ, ಈ ಯುದ್ಧದಲ್ಲಿ ಬಿಸ್ಮಾರ್ಕ್ 3ನೇ ನೆಪೋಲಿಯನ್ನನ್ನು ಸೋಲಿಸಿದ. ಸೋತಂತಹ 3ನೇ ನೆಪೋಲಿಯನ್ ತನ್ನ
ಅಧಿಕಾರವನ್ನು ಕಳೆದುಕೊಂಡಿರುವಂತಹದ್ದು 1870ರಲ್ಲಿ ಮೂರನೇ ನೆಪೋಲಿಯನ್ನ ಪತನಕ್ಕೆ ಅದು ಕಾರಣವಾಗ್ತದೆ. ಹಾಗಾಗಿ ಒಂದು ಘಟನೆ ಇನ್ನೊಂದು ಘಟನೆಗೆ ಸಂಬಂಧ ಹೊಂದಿರುವುದನ್ನು ನಾವು ಕಾಣ್ತೇವೆ. ಹಾಗಾಗಿ 1871ರಲ್ಲಿ ಜರ್ಮನಿ ಏನಾಯಿತು, ಏಕೀಕರಣಗೊಂಡಿತು. ಅದಕ್ಕೆ ಪರಿಶ್ರಮ ಪಟ್ಟವನು ಯಾರು ಅಂದರೆ ಒಟ್ಟೋ ಆನ್ ಬಿಸ್ಮಾರ್ಕ್. ಇವೆಲ್ಲ ವಿವರವನ್ನು ನಾವು ಇಲ್ಲಿ ಅಧ್ಯಯನವನ್ನು ಮಾಡುವಂಥದ್ದು ಜರ್ಮನಿಯ ಏಕೀಕರಣದಲ್ಲಿ. 1871ರಿಂದ 1914ರವರೆಗೆ ಜರ್ಮನ್ ಸಾಮ್ರಾಜ್ಯದ ಆಳ್ವಿಕೆಯನ್ನು ನಾವು ಕಾಣ್ತೇವೆ. ಜರ್ಮನ್ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ಒಟ್ಟೋ ಆನ್ ಬಿಸ್ಮಾರ್ಕ್ ಮತ್ತು ಎರಡನೆಯ ಕೈಸರ್ ವಿಲಿಯಮ್ಮನ ಆಳ್ವಿಕೆ. ಎರಡನೆಯ ಕೈಸರ್ ವಿಲಿಯಂ ಫ್ರಾನ್ಸಿನ ಜರ್ಮನಿಯ ಚಕ್ರವರ್ತಿಯಾಗಿ ಆಳ್ವಿಕೆಯನ್ನು ಮಾಡಿದ್ರೆ, ಬಿಸ್ಮಾರ್ಕ್ ಜರ್ಮನಿಯ ಪ್ರಧಾನಿಯಾಗಿ, ಚಾನ್ಸಲರ್ ಆಗಿ ಕಾರ್ಯವನ್ನು ನಿರ್ವಹಿಸಿರುವಂತಹದ್ದು. ಈ ಅವಧಿಯಲ್ಲಿ ಜರ್ಮನಿ ಯಾವ ರೀತಿಯಲ್ಲಿ ಏಳಿಗೆಗೆ ಬಂತು, ಬೆಳೆಯಿತು ಎಂಬುದು ಮತ್ತು ಬಿಸ್ಮಾರ್ಕನ ನೀತಿಗಳಾಗಲಿ, ಎರಡನೇ ಕೈಸರ್ ವಿಲಿಯಮ್ಮನ ನೀತಿಗಳಾಗಲಿ, ಈ ನೀತಿಗಳನ್ನು ನಾವಿಲ್ಲಿ ಅಧ್ಯಯನ ಮಾಡ್ತೇವೆ. ವಿದ್ಯಾರ್ಥಿಗಳಿಗೆ ಒಂದು ಮಾತು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವೆರಡೂ ರಾಷ್ಟ್ರಗಳೇನಿದೆ, ಇಟಲಿ ಮತ್ತು ಜರ್ಮನಿ, ಇವೆರಡೂ ರಾಷ್ಟ್ರಗಳು ಜಗತ್ತಿನಲ್ಲಿ ಗತಿಸಿದಂತಹ ಮಹಾಯುದ್ಧಗಳೇನಿದ್ದಾವೆ, ಪ್ರಥಮ ಜಾಗತಿಕ ಮಹಾಯುದ್ಧ, ನಂತರ ಮುಂದೆ ಎರಡನೇ ಜಾಗತಿಕ ಮಹಾಯುದ್ಧವೇ ನಡೆಯಿತು. ಈ ಎರಡೂ ಜಾಗತಿಕ ಮಹಾಯುದ್ಧಗಳಿಗೆ ಕಾರಣೀಕರ್ತವಾಗಿರುವಂಥ ರಾಷ್ಟ್ರಗಳು ಯಾವುವು ಅಂತ ಹೇಳಿದ್ರೆ ಅದು ಇಟಲಿ ಮತ್ತು ಜರ್ಮನಿಯೇ ಆಗಿವೆ. ಹಾಗಾಗಿ ಈ ರಾಷ್ಟ್ರಗಳ ಬಗ್ಗೆ ನಾವು, ಇವರ ಏಕೀಕರಣದ ನಂತರ ಹೊಸದಾಗಿ ಹುಟ್ಟಿಕೊಂಡಿರುವಂಥ ರಾಷ್ಟ್ರಗಳು ಯಾವ ರೀತಿಯಲ್ಲಿ ಯುರೋಪಿನಲ್ಲಿ ಉಪಟಳವನ್ನು ಆರಂಭಿಸಿದವು ಮತ್ತು ಅವರ ಕಾರ್ಯಚಟುವಟಿಕೆಗಳಿಂದಾಗಿ ಯಾವ ರೀತಿಯಲ್ಲಿ ಯುರೋಪಿನ ಇತರ ರಾಷ್ಟ್ರಗಳ ಮೇಲೆ ಪ್ರಭಾವವಾಯಿತು ಮತ್ತು ಜಾಗತಿಕ ಮಹಾಯುದ್ಧಕ್ಕೆ ಇವು ಯಾವ ರೀತಿಯಲ್ಲಿ ಕಾರಣೀಕರ್ತವಾದವು ಎಂಬುದನ್ನು ವಿವರವಾಗಿ ಈ ಮೂರನೆಯ ಘಟಕದಲ್ಲಿ ನಾವು ಅಧ್ಯಯನ ಮಾಡುವಂಥದ್ದು. ದಿ ಥರ್ಡ್ ಯೂನಿಟ್, where we are studying the 3 chapters. One, the unification of Italy; second, the unification of Germany; then the third, the German Empire, 1871 to 1914, Bismarck and Kaiser William II. Unification of Italy, unification of Germany. Unification means uniting. Uniting means which was divided into many states, or which was under the control of the foreigners. It was liberated and united. That the uniting on the basis of a region, on the basis of a culture, on the basis of a language, that's forming the unity among the people, among the regions, that called the unification. Here we are studying the unification of Italy and unification of Germany. Unification of Italy and unification of Germany. Dear student, that the unification of Italy, it having its the different stages. The unification has begun in 1815 after the Vienna settlement. Vienna settlement or the Vienna Congress was one of the cause for the unification movement in Italy. Because when we criticize the Vienna settlement or the Vienna Congress, we give stress that the Vienna Congress has neglected the aspirations of the Italian and the German people. The Italian and the German people who were believed or who having the aspiration that their countries might be unified, but their countries was not unified by the Vienna settlement. It was divided and gave under the different countries. Therefore, we found the foreign rule in the Italy and as well as in the Germany. In Italy, the Italian leaders
The leaders of the unification like Mazzini, Victor Emmanuel II, Cavour and Garibaldi. These four leaders played a vital role in the unification of Italy. Mazzini was called as the pen of Italian unification. I think you might have remembered, pen is mightier than sword. Through his pen, he awakened the Italian people, who inspired the people through his writings for the unification. Then the Cavour, called as the mind of Italian unification, who used his mind, brain. There was a difference between the Mazzini and the Cavour. Mazzini was idealistic, Cavour was realistic. That different, idealism and the realism. Reality was different, idealism was different. That we are studying in detail. And the another one, the Bismarck was called as the sword of Italian unification. Bismarck was called as the sword of Italian unification. Garibaldi was the sword of Italian unification. And we are studying about all the Mazzini, Victor Emmanuel, then the Cavour, and the last one, the Garibaldi, who called as the sword of Italian unification. We are studying about the unification of Germany, the German unification. Germany, which has the similar condition as the Italy, the German people's aspirations was neglected by the Vienna settlement. But when we studied the German unification, here the pioneer role was played by the Otto von Bismarck. Bismarck was the Chancellor of Prussia, who followed the policy of blood and iron policy, nothing but the war policy of Bismarck, who fought the three wars, won the war with the Denmark, second Austro-Prussian war, the third Franco-Prussian war, and after these wars he has united the Germany. That we are studying in the second chapter. And third chapter, the German Empire 1871 to 1914, special reference with the Bismarck and Kaiser Wilhelm II. Here the Bismarck played the role as the Chancellor of German Empire, and Kaiser Wilhelm was the Emperor of Germany. He was Emperor, Bismarck was the Chancellor, nothing but the Prime Minister. During this period, the policies followed by the Bismarck and the Kaiser Wilhelm II, which prevailed for the many consequences in the Europe. Bismarck, whom we used to call the person who seeded for the First World War. In the internal policy, Bismarck tried to develop the Germany. In the external policy, Bismarck tried that the France should be isolated. And Kaiser Wilhelm II, he inspired the people and developed the concept of a racial superiority, that the German race people were the superior people in the world. And the policies of Kaiser Wilhelm II and the Bismarck paved the way for the First World War. This is all we are studying in the three chapters. The two countries, Italy and the Germany. These two countries played a significant role in the history of Europe, not only Europe, in the world, because these were called as the newly born
countries, newly emerged countries in 1870 and 71. But these newly born countries or the child were very notorious, and these were responsible for the great event in the world, that the First World War and the Second World War. Rest of the unit I will discuss in the next video. Thank you.